ಇವತ್ತಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಮೊದಲನೇ ದಿನವೇ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆ ಶಾಸಕರು ಕೂಡ ಆದಂತಹ ಅರ್ಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೊದಲನೇದಾಗಿ ಅವರು ಯಾವೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊತಿದ್ದಾರೆ ಅಂತ ಹೇಳಿ. ಸರ್, ಇವತ್ತಿನ ಅಧಿವೇಶನ ಶುರುವಾಗ್ತದೆ, ಯಾವೆಲ್ಲ ವಿಚಾರನ ಪ್ರತಿಪಕ್ಷಗಳು ತಾವು ವಿಚಾರ ಬಹಳ ಇದೆ. ಈ ಸರ್ಕಾರದ ಹಗರಣಗಳು ಸಿಕ್ಕಾಬಿಟ್ಟೆ ಇದೆ. ಆದರೆ ಸದನದಲ್ಲಿ ರೈಸ್ ಮಾಡಲಿಕ್ಕೆ ಸಮಯ ಇಲ್ಲ. ಕೇವಲ ಒಂದು 7-8 ದಿನದ ಸದನವನ್ನ ಇದು ಕರೆದಿದೆ. ಕನಿಷ್ಠ 20 ದಿನವಾದರೂ ಕರೆದಿದ್ರೆ ಒಂದಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಇವತ್ತು ನೋಡಿ, ಅರ್ಧ ದಿನ ಕಂಡೋಲೆನ್ಸ್ನಲ್ಲೇ ಕಳೆದೋಗ್ತದೆ. ಮಧ್ಯದಲ್ಲಿ ಆಗಸ್ಟ್ 15 ರಜೆ ಬಂತು, ಶನಿವಾರ ಭಾನುವಾರಗಳು ಬಂತು. ಇದರಿಂದಾಗಿ ಕ್ವಶನ್ ಅವರ್ ಇರ್ತದೆ. ಈ ಜನರಲ್ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಧಿ ಬಹಳ ಕಡಿಮೆ ಇದೆ. ಸರ್ಕಾರ ಇದರಿಂದ ಬಚಾವಾಗಲಿಕ್ಕಾಗಿ ಇಷ್ಟೊಂದು ಶಾರ್ಟ್ ಅವಧಿಯ ಇದನ್ನ ಕರೆದಿದ್ದಾರೆ. ನಾವು ಪ್ರತಿಭಟನೆ ಮಾಡಿ ಬಾವಿಗಿಳಿದ್ರೆ ಬಿಲ್ಲನ್ನು ಅವರು ಜಿಲೆಟಿನ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡ್ತಾ ಇದೆ ಒಂದು ಸರ್ಕಾರ. ಒಂದು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ವಿರೋಧ ಪಕ್ಷಗಳು ಚರ್ಚೆ ಬೇಡಾಗಿದೆ ಮತ್ತು ಅವರ ಹಗರಣದಲ್ಲಿ ಸಿಕ್ಕಾಕೊಂತಾರೆ. ಅವರ ಬಣ್ಣ ಹೊರಗೆ ಬರ್ತದೆ. ಅದಕ್ಕಾಗಿ ಉಪಾಯ ಮಾಡಿ ಕಡಿಮೆ ಅವಧಿಯನ್ನು ಕರೆದಿದ್ದಾರೆ. ಅವಧಿ ವಿಸ್ತರಣೆಗೆ ಏನಾದರೂ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಹೇಳ್ತಾರೆ. ಸರ್, ಕಾಲ್ತುಳಿತ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ. ಇಲ್ಲ ಒಂದ್ ಕಡೆ ಬಿಜೆಪಿ ಅವರನ್ನು ತಾರ್ಕಿಕ ಅಂತ ತಗೊಂಡು ಹೋಗೋದ್ರಲ್ಲಿ ವಿಫಲರಾದ್ರು ಅಂತ ಅನಿಸ್ತಿಲ್ಲ. ಮಾಜಿ ಗೃಹ ಸಚಿವರಾಗಿ ವಿಫಲರಾಗಲಿಲ್ಲ. ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀವಿ. ಜನಕ್ಕೆ ಕೂಡ ಗೊತ್ತಾಗಿದೆ. ಮತ್ತು ಸರ್ಕಾರದ ಸಂಪೂರ್ಣ ಫೇಲ್ಯೂರ್. ನಾನು ಹೋಮ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಯಾವ ರೀತಿ ಬಂದೋಬಸ್ತ್ ಮಾಡ್ಬೋದಾಗಿತ್ತು. ಯಾವುದೇ ಇಲ್ಲ. CM DCM ಒಂಥರ ಪ್ರದರ್ಶನಕ್ಕೆ ಇಳ್ಕೊಬಿಟ್ರೆ ಯಾರು ಕ್ರೆಡಿಟ್ ತಗೊಳೋದು ಅಂತ ಅವ್ರಿಬ್ರೊಳಗೆ ಮೇಲಾಟ ಶುರು ಆಗ್ಬಿಡ್ತು. ಗೃಹ ಸಚಿವರಾಗಿದ್ರೆ ಎಲ್ಲಿ ವೈಫಲ್ಯ ಕಾಣ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಿದೆ? ತಾವು ಏನಾದ್ರು? ಸರ್, ವೈಫಲ್ಯ ಸಂಪೂರ್ಣವಾಗಿ ಕಂಡಿದೆ. 1 ದಿವಸ 2 ದಿವಸ ಮೊದಲೇ ಗೊತ್ತಿತ್ತು. ಇವರೇ ಏರ್ಪಾಡು ಮಾಡಿದ್ದಾರೆ ಸರ್, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಬೇಕು ಅಂತ. ಲಕ್ಷಗಟ್ಟಲೆ ಜನಕ್ಕೆ ಇವರೇ ಕರೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಹೇಳಿ ಎಲ್ಲಿಂದ ತರಿಸಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಜೊತೆಯಲ್ಲಿ ಚರ್ಚೆ ಮಾಡದೇನೆ ಇವರು ಅನಾವಶ್ಯಕವಾಗಿ ಗೊಂದಲ ಮಾಡಿಕೊಂಡು ಇವರೇ ಹೋಗಿ ವೇದಿಕೆ ಮೇಲೆ ನಿಂತು ಜನ ಸಾಯೋಂಗೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರ ವಿಫಲ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜ್ ಅವರನ್ನ ಕೊನೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಟ್ರು. ಆದ್ರೆ ಕುನ್ನಾ ರಿಪೋರ್ಟ್ ಅಲ್ಲಿ ಅವರ ಹೆಸರನ್ನ ಅಲ್ಲಿ ಕೈ ಬಿಟ್ರು. ಅಂದ್ರೆ ಎಲ್ಲೊಂದ್ ಕಡೆ ಅವ್ರನ್ನ ಬಚಾವ್ ಮಾಡುವಂತಹ ಕೆಲಸ ಆಯ್ತಾ? ಏನಾದ್ರು ರಕ್ಷಣೆ ಮಾಡುವಂತ ಕೆಲಸ? ಡಿ ಕುನ್ನಾ ಅವ್ರನ್ನ ನೇಮಕ ಮಾಡುವಂತದ್ದು, ಕೆಲವು SITಗಳನ್ನ ನೇಮಕ ಮಾಡೋದು ಸರ್ಕಾರ ಬಚಾವ್ ಆಗ್ಲಿಕ್ಕೆ ಹೊರತು ಇದನ್ನ ಸತ್ಯ ಹೊರಗೆ ಬರ್ತದೆ ಅನ್ನುವಂಥದ್ದು ಏನೂ ಇಲ್ಲ. ಅನೇಕ ನ್ಯೂನತೆಗಳು ಆ ಡಿ ಕುನ್ನಾ ಅವರ ವರದಿನಲ್ಲಿ ಇದ್ದಾವೆ. ಅದನ್ನ ಚರ್ಚೆ ಮಾಡ್ತೇವೆ. ಪಾತ್ರ ಕೂಡ ಇದೆ ಅಂತ. ಗೋವಿಂದರಾಜು ಅವ್ರನ್ನ ಯಾರನ್ನಾರೊಬ್ರನ್ನ ಬಲಿ ಕೊಡಬೇಕು, ಬಲಿ ಕೊಟ್ಟಿದ್ದಾರೆ ಅಷ್ಟೇ. DCM CM ಮೊದಲನೇ ಬಲಿ ಆಗ್ಬೇಕು. ಸರ್, ಇದಿಷ್ಟು ಕೂಡ ಮಾಜಿ ಗೃಹ ಸಚಿವರಂತ ಅರ್ಗ ಜ್ಞಾನೇಂದ್ರ ಅವರ ಮಾತು. ಇವತ್ತಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಮೊದಲನೇ ದಿನವೇ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆ ಶಾಸಕರು ಕೂಡ ಆದಂತಹ ಅರ್ಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಮೊದಲನೇದಾಗಿ ಅವರು ಯಾವೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊತಿದ್ದಾರೆ ಅಂತ ಹೇಳಿ. ಸರ್, ಇವತ್ತಿನ ಅಧಿವೇಶನ ಶುರುವಾಗ್ತದೆ, ಯಾವೆಲ್ಲ ವಿಚಾರನ ಪ್ರತಿಪಕ್ಷಗಳು ತಾವು ವಿಚಾರ ಬಹಳ ಇದೆ. ಈ ಸರ್ಕಾರದ ಹಗರಣಗಳು ಸಿಕ್ಕಾಬಿಟ್ಟೆ ಇದೆ. ಆದರೆ ಸದನದಲ್ಲಿ ರೈಸ್ ಮಾಡಲಿಕ್ಕೆ ಸಮಯ ಇಲ್ಲ. ಕೇವಲ ಒಂದು 7-8 ದಿನದ ಸದನವನ್ನ ಇದು ಕರೆದಿದೆ. ಕನಿಷ್ಠ 20 ದಿನವಾದರೂ ಕರೆದಿದ್ರೆ ಒಂದಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಇವತ್ತು ನೋಡಿ, ಅರ್ಧ ದಿನ ಕಂಡೋಲೆನ್ಸ್ನಲ್ಲೇ ಕಳೆದೋಗ್ತದೆ. ಮಧ್ಯದಲ್ಲಿ ಆಗಸ್ಟ್ 15 ರಜೆ ಬಂತು, ಶನಿವಾರ ಭಾನುವಾರಗಳು ಬಂತು. ಇದರಿಂದಾಗಿ ಕ್ವಶನ್ ಅವರ್ ಇರ್ತದೆ. ಈ ಜನರಲ್ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಧಿ ಬಹಳ ಕಡಿಮೆ ಇದೆ. ಸರ್ಕಾರ ಇದರಿಂದ ಬಚಾವಾಗಲಿಕ್ಕಾಗಿ ಇಷ್ಟೊಂದು ಶಾರ್ಟ್ ಅವಧಿಯ ಇದನ್ನ ಕರೆದಿದ್ದಾರೆ. ನಾವು ಪ್ರತಿಭಟನೆ ಮಾಡಿ ಬಾವಿಗಿಳಿದ್ರೆ ಬಿಲ್ಲನ್ನು ಅವರು ಜಿಲೆಟಿನ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡ್ತಾ ಇದೆ ಒಂದು ಸರ್ಕಾರ. ಒಂದು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ವಿರೋಧ ಪಕ್ಷಗಳು ಚರ್ಚೆ ಬೇಡಾಗಿದೆ ಮತ್ತು ಅವರ ಹಗರಣದಲ್ಲಿ ಸಿಕ್ಕಾಕೊಂತಾರೆ. ಅವರ ಬಣ್ಣ ಹೊರಗೆ ಬರ್ತದೆ. ಅದಕ್ಕಾಗಿ ಉಪಾಯ ಮಾಡಿ ಕಡಿಮೆ ಅವಧಿಯನ್ನು ಕರೆದಿದ್ದಾರೆ. ಅವಧಿ ವಿಸ್ತರಣೆಗೆ ಏನಾದರೂ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಹೇಳ್ತಾರೆ. ಸರ್, ಕಾಲ್ತುಳಿತ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ. ಇಲ್ಲ ಒಂದ್ ಕಡೆ ಬಿಜೆಪಿ ಅವರನ್ನು ತಾರ್ಕಿಕ ಅಂತ ತಗೊಂಡು ಹೋಗೋದ್ರಲ್ಲಿ ವಿಫಲರಾದ್ರು ಅಂತ ಅನಿಸ್ತಿಲ್ಲ. ಮಾಜಿ ಗೃಹ ಸಚಿವರಾಗಿ ವಿಫಲರಾಗಲಿಲ್ಲ. ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀವಿ. ಜನಕ್ಕೆ ಕೂಡ ಗೊತ್ತಾಗಿದೆ. ಮತ್ತು ಸರ್ಕಾರದ ಸಂಪೂರ್ಣ ಫೇಲ್ಯೂರ್. ನಾನು ಹೋಮ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಯಾವ ರೀತಿ ಬಂದೋಬಸ್ತ್ ಮಾಡ್ಬೋದಾಗಿತ್ತು. ಯಾವುದೇ ಇಲ್ಲ. CM DCM ಒಂಥರ ಪ್ರದರ್ಶನಕ್ಕೆ ಇಳ್ಕೊಬಿಟ್ರೆ ಯಾರು ಕ್ರೆಡಿಟ್ ತಗೊಳೋದು ಅಂತ ಅವ್ರಿಬ್ರೊಳಗೆ ಮೇಲಾಟ ಶುರು ಆಗ್ಬಿಡ್ತು. ಗೃಹ ಸಚಿವರಾಗಿದ್ರೆ ಎಲ್ಲಿ ವೈಫಲ್ಯ ಕಾಣ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಿದೆ? ತಾವು ಏನಾದ್ರು? ಸರ್, ವೈಫಲ್ಯ ಸಂಪೂರ್ಣವಾಗಿ ಕಂಡಿದೆ.
ಒಂದು ದಿವಸ 2 ದಿವಸ ಮೊದಲೇ ಗೊತ್ತಿತ್ತು. ಇವರೇ ಏರ್ಪಾಡು ಮಾಡಿದ್ದಾರೆ ಸರ್, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಬೇಕು ಅಂತ. ಲಕ್ಷಗಟ್ಟಲೆ ಜನಕ್ಕೆ ಇವರೇ ಕರೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಹೇಳಿ ಎಲ್ಲಿಂದ ತರಿಸ್ಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಜೊತೆಯಲ್ಲಿ ಚರ್ಚೆ ಮಾಡದೇನೆ ಇವರು ಅನಾವಶ್ಯಕವಾಗಿ ಗೊಂದಲ ಮಾಡಿಕೊಂಡು ಇವರೇ ಹೋಗಿ ವೇದಿಕೆ ಮೇಲೆ ನಿಂತು ಜನ ಸಾಯೋಂಗೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರ ವಿಫಲ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜ್ ಅವರನ್ನ ಕೊನೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಟ್ರು. ಆದ್ರೆ ಕುನ್ನಾ ರಿಪೋರ್ಟ್ ಅಲ್ಲಿ ಅವರ ಹೆಸರನ್ನ ಅಲ್ಲಿ ಕೈ ಬಿಟ್ರು. ಅಂದ್ರೆ ಎಲ್ಲೊಂದ್ ಕಡೆ ಅವ್ರನ್ನ ಬಚಾವ್ ಮಾಡುವಂತಹ ಕೆಲಸ ಆಯ್ತಾ? ಏನಾದ್ರೂ ರಕ್ಷಣೆ ಮಾಡುವಂತ ಕೆಲಸ? ಡಿ ಕುನ್ನಾ ಅವ್ರನ್ನ ನೇಮಕ ಮಾಡುವಂತದ್ದು, ಕೆಲವು SITಗಳನ್ನ ನೇಮಕ ಮಾಡೋದು ಸರ್ಕಾರ ಬಚಾವ್ ಆಗ್ಲಿಕ್ಕೆ ಹೊರತು ಇದನ್ನ ಸತ್ಯ ಹೊರಗೆ ಬರ್ತದೆ ಅನ್ನುವಂಥದ್ದು ಏನೂ ಇಲ್ಲ. ಅನೇಕ ನ್ಯೂನತೆಗಳು ಆ ಡಿ ಕುನ್ನಾ ಅವರ ವರದಿನಲ್ಲಿ ಇದ್ದಾವೆ, ಅದನ್ನ ಚರ್ಚೆ ಮಾಡ್ತೇವೆ. ಗೋವಿಂದರಾಜ್ ಅವ್ರ ಪಾತ್ರ ಕೂಡ ಇದೆ ಅಂತ ಗೋವಿಂದರಾಜು ಅವ್ರನ್ನ ಯಾರನ್ನಾರೊಬ್ರು ಬಲಿ ಕೊಡಬೇಕು, ಬಲಿ ಕೊಟ್ಟಿದ್ದಾರೆ ಅಷ್ಟೇ. CM ಮೊದಲನೇ ಬಲಿ ಆಗಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಗೃಹ ಸಚಿವರಂತ ಆರ್ಗ ಜ್ಞಾನೇಂದ್ರ ಅವರ ಮಾತು. ಇವತ್ತಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಮೊದಲನೇ ದಿನವೇ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆ ಶಾಸಕರು ಕೂಡ ಆದಂತಹ ಆರ್ಗ ಜ್ಞಾನೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಮೊದಲನೇದಾಗಿ ಅವರು ಯಾವೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗೆತ್ಕೊತಿದ್ದಾರೆ ಅಂತ ಹೇಳಿ. ಸರ್, ಇವತ್ತಿನ ಅಧಿವೇಶನ ಶುರುವಾಗ್ತದೆ, ಯಾವೆಲ್ಲ ವಿಚಾರನ ಪ್ರತಿಪಕ್ಷಗಳು ತಾವು? ವಿಚಾರ ಬಹಳ ಇದೆ. ಈ ಸರ್ಕಾರದ ಹಗರಣಗಳು ಸಿಕ್ಕಾಬಿಟ್ಟೆ ಇದೆ. ಆದರೆ ಸದನದಲ್ಲಿ ರೈಸ್ ಮಾಡಲಿಕ್ಕೆ ಸಮಯ ಇಲ್ಲ. ಕೇವಲ ಒಂದು 7-8 ದಿನದ ಸದನವನ್ನ ಇದು ಕರೆದಿದೆ. ಕನಿಷ್ಠ 20 ದಿನವಾದರೂ ಕರೆದಿದ್ರೆ ಒಂದಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇತ್ತು. ಇವತ್ತು ನೋಡಿ, ಅರ್ಧ ದಿನ ಕಂಡೋಲೆನ್ಸ್ನಲ್ಲೇ ಕಳೆದೋಗ್ತದೆ. ಮಧ್ಯದಲ್ಲಿ ಆಗಸ್ಟ್ 15 ರಜೆ ಬಂತು, ಶನಿವಾರ ಭಾನುವಾರಗಳು ಬಂತು. ಇದರಿಂದಾಗಿ ಕ್ವಶನ್ ಅವರ್ ಇರ್ತದೆ. ಈ ಜನರಲ್ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಧಿ ಬಹಳ ಕಡಿಮೆ ಇದೆ. ಸರ್ಕಾರ ಇದರಿಂದ ಬಚಾವಾಗ್ಲಿಕ್ಕಾಗಿ ಇಷ್ಟೊಂದು ಶಾರ್ಟ್ ಅವಧಿಯ ಇದನ್ನ ಕರೆದಿದ್ದಾರೆ. ನಾವು ಪ್ರತಿಭಟನೆ ಮಾಡಿ ಬಾವಿಗಿಳಿದ್ರೆ ಬಿಲ್ಲನ್ನು ಅವರು ಜಿಲೆಟಿನ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಮಾಡ್ತಾ ಇದೆ ಒಂದು ಸರ್ಕಾರ. ಒಂದು ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ವಿರೋಧ ಪಕ್ಷಗಳು ಚರ್ಚೆ ಬೇಡಾಗಿದೆ ಮತ್ತು ಅವರ ಹಗರಣದಲ್ಲಿ ಸಿಕ್ಕಾಕೊಂತಾರೆ, ಅವರ ಬಣ್ಣ ಹೊರಗೆ ಬರ್ತದೆ. ಅದಕ್ಕಾಗಿ ಉಪಾಯ ಮಾಡಿ ಕಡಿಮೆ ಅವಧಿಯನ್ನು ಕರೆದಿದ್ದಾರೆ. ಅವಧಿ ವಿಸ್ತರಣೆಗೆ ಏನಾದರೂ ನಾವು ಮನವಿ ಮಾಡ್ತಾ ಇದ್ದೀವಿ, ನಮ್ಮ ನಾಯಕರು ಹೇಳ್ತಾರೆ. ಸರ್, ಕಾಲ್ತುಳಿತ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ. ಇಲ್ಲ ಒಂದ್ ಕಡೆ ಬಿಜೆಪಿ ಅವರು ತಾರ್ಕಿಕ ಅಂತ ತಗೊಂಡು ಹೋಗೋದ್ರಲ್ಲಿ ವಿಫಲರಾದ್ರು ಅಂತ ಅನಿಸ್ತಿಲ್ಲ ಮಾಜಿ ಗೃಹ ಸಚಿವರಾಗಿ? ವಿಫಲರಾಗಲಿಲ್ಲ. ನಾವು ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀವಿ, ಜನಕ್ಕೆ ಕೂಡ ಗೊತ್ತಾಗಿದೆ. ಮತ್ತು ಸರ್ಕಾರದ ಸಂಪೂರ್ಣ ಫೇಲ್ಯೂರ್. ನಾನು ಹೋಮ್ ಮಿನಿಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ಯಾವ ರೀತಿ ಬಂದೋಬಸ್ತ್ ಮಾಡ್ಬೋದಾಗಿತ್ತು, ಯಾವುದೇ ಇಲ್ಲ. CM DCM ಒಂಥರ ಪ್ರದರ್ಶನಕ್ಕೆ ಇಳ್ಕೊಬಿಟ್ರೆ ಯಾರು ಕ್ರೆಡಿಟ್ ತಗೊಳೋದು ಅಂತ ಅವ್ರಿಬ್ರೊಳಗೆ ಮೇಲಾಟ ಶುರು ಆಗ್ಬಿಡ್ತು. ಗೃಹ ಸಚಿವರಾಗಿದ್ರೆ ಎಲ್ಲಿ ವೈಫಲ್ಯ ಕಾಣ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಿಲ್ಲ? ತಾವು ಏನಾದ್ರು? ಸರ್, ವೈಫಲ್ಯ ಸಂಪೂರ್ಣವಾಗಿ ಕಂಡಿದೆ. ಒಂದು ದಿವಸ 2 ದಿವಸ ಮೊದಲೇ ಗೊತ್ತಿತ್ತು. ಇವರೇ ಏರ್ಪಾಡು ಮಾಡಿದ್ದಾರೆ ಸರ್, ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಬೇಕು ಅಂತ. ಲಕ್ಷಗಟ್ಟಲೆ ಜನಕ್ಕೆ ಇವರೇ ಕರೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಹೇಳಿ ಎಲ್ಲಿಂದ ತರಿಸ್ಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಜೊತೆಯಲ್ಲಿ ಚರ್ಚೆ ಮಾಡದೇನೆ ಇವರು ಅನಾವಶ್ಯಕವಾಗಿ ಗೊಂದಲ ಮಾಡಿಕೊಂಡು ಇವರೇ ಹೋಗಿ ವೇದಿಕೆ ಮೇಲೆ ನಿಂತು ಜನ ಸಾಯೋಂಗೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರ ವಿಫಲ. ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜ್ ಅವರನ್ನ ಕೊನೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಟ್ರು. ಆದ್ರೆ ಕುನ್ನಾ ರಿಪೋರ್ಟ್ ಅಲ್ಲಿ ಅವರ ಹೆಸರನ್ನ ಅಲ್ಲಿ ಕೈ ಬಿಟ್ರು. ಅಂದ್ರೆ ಎಲ್ಲೊಂದ್ ಕಡೆ ಅವ್ರನ್ನ ಬಚಾವ್ ಮಾಡುವಂತಹ ಕೆಲಸ ಆಯ್ತಾ? ಏನಾದ್ರೂ ರಕ್ಷಣೆ ಮಾಡುವಂತ ಕೆಲಸ? ಡಿ ಕುನ್ನಾ ಅವ್ರನ್ನ ನೇಮಕ ಮಾಡುವಂತದ್ದು, ಕೆಲವು SITಗಳನ್ನ ನೇಮಕ ಮಾಡೋದು ಸರ್ಕಾರ ಬಚಾವ್ ಆಗ್ಲಿಕ್ಕೆ ಹೊರತು ಇದನ್ನ ಸತ್ಯ ಹೊರಗೆ ಬರ್ತದೆ ಅನ್ನುವಂಥದ್ದು ಏನೂ ಇಲ್ಲ. ಅನೇಕ ನ್ಯೂನತೆಗಳು ಆ ಡಿ ಕುನ್ನಾ ಅವರ ವರದಿನಲ್ಲಿ ಇದ್ದಾವೆ, ಅದನ್ನ ಚರ್ಚೆ ಮಾಡ್ತೇವೆ. ಗೋವಿಂದರಾಜ್ ಅವ್ರ ಪಾತ್ರ ಕೂಡ ಇದೆ ಅಂತ ಗೋವಿಂದರಾಜು ಅವ್ರನ್ನ ಯಾರನ್ನಾರೊಬ್ರು ಬಲಿ ಕೊಡಬೇಕು, ಬಲಿ ಕೊಟ್ಟಿದ್ದಾರೆ ಅಷ್ಟೇ. CM ಮೊದಲನೇ ಬಲಿ ಆಗಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಗೃಹ ಸಚಿವರಂತ ಆರ್ಗ ಜ್ಞಾನೇಂದ್ರ ಅವರ ಮಾತು.